ನನ್ನ ಸ್ಪರ್ಧೆ ಖಚಿತ ಅಂತ ಮತ್ತೆ ಈಶ್ವರಪ್ಪ ಹೇಳಿದ್ದಾರೆ. ನನ್ನ ಸ್ಪರ್ಧೆ ಖಚಿತ ಅಂತ ಈಶ್ವರಪ್ಪ ಮತ್ತೆ ಹೇಳಿದ್ದು ಶಿವಮೊಗ್ಗದಲ್ಲಿ ಪಕ್ಷೇತರನಾಗಿ ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ನನ್ನ ಸ್ಪರ್ಧೆ ಖಚಿತ ಅಂತ ಅವರು ಹೇಳಿದ್ದಾರೆ. ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ. ನನ್ನ ಪಕ್ಷ ತಂದೆ ಮಕ್ಕಳ ಕೈಗೆ ಸಿಲುಕಿದೆ. ಇದು ಬಿಎಸ್ವೈ ವಿರುದ್ಧ ಈಶ್ವರಪ್ಪ ಗುಡುಗಿರೋದು. ಇದರಿಂದ ಕಾರ್ಯಕರ್ತರು ಪರದಾಡ್ತಾ ಇದ್ದಾರೆ. ಅವರ ಕೈಯನ್ನು ಬಿಡಿಸಿಕೊಳ್ಳೋದಕ್ಕೆ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನನಗೆ ಯಾಕೆ ಕೊಟ್ಟಿಲ್ಲ? ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ನನಗೆ ಯಾಕೆ ಕೊಟ್ಟಿಲ್ಲ? ಲಿಂಗಾಯತ ಶಾಸಕ ಯತ್ನಾಳ್, ಒಕ್ಕಲಿಗ ಸಿಟಿ ರವಿ, ಹಿಂದುಳಿದ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೆಎಸ್ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ. ಸಂಘಟನೆ ವಿಚಾರಕ್ಕೆ ಇವರಿಗೆ ಸ್ಥಾನ ನೀಡಬೇಕಿತ್ತು, ಆದ್ರೆ ಬಿವೈ ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀಡಿದ್ರು. ನಾನು ಹಿಂದುತ್ವದ ವಿಚಾರ ಮೇಲೆ ಚುನಾವಣೆ ಮಾಡ್ತೀನಿ. ರಾಘವೇಂದ್ರ ಲಿಂಗಾಯತ ಅಂತ ಚುನಾವಣೆ ಮಾಡ್ತಾರೆ, ಅವರಿಗೆ ಮಾತ್ರ ಲಿಂಗಾಯತರು ಸೀಮಿತ ಆಗಿಲ್ಲ ಅಂತ ಕೆಎಸ್ ಈಶ್ವರಪ್ಪ ಆಕ್ರೋಶ ಭರಿತರಾಗಿ ಹೇಳಿದ್ದಾರೆ. ನಮ್ಮ ಜೊತೆ ಕೂಡ ಈ ಸಮಾಜ ಇದೆ ಅಂತ ಕೆಎಸ್ಸಿ ಗರಂ ಆಗಿದ್ದಾರೆ. ಬಿವೈ ರಾಘವೇಂದ್ರ ವಿರುದ್ಧ ಕೆಎಸ್ ಈಶ್ವರಪ್ಪ ಹೇಳಿರುವುದು ಅವರಿಗೆ ಮಾತ್ರ ಲಿಂಗಾಯತರು ಸೀಮಿತ ಆಗಿಲ್ಲ ಅಂತ ಹೇಳಿದ್ದಾರೆ. ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದಂಥ ಬಸವನಗೌಡ ಪಾಟೀಲ್ ಯತ್ನಾಳು ಅವ್ರು ಮಾಡ್ಬೋದಿತ್ತು, ಅಥವಾ ಮಂತ್ರಿ ಸ್ಥಾನವನ್ನೇ ಬಿಟ್ಟು, ಇವರು ಒಕ್ಕಲಿಗರು ಬೇಕು ಅನ್ನಂಗಿದ್ದಿದ್ರೆ ಮಂತ್ರಿ ಸ್ಥಾನವನ್ನೇ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದರು ಸಿಟಿ ರವಿ ಅವರು ತಮಿಳುನಾಡು, ಮಹಾರಾಷ್ಟ್ರ, ಗೋವಾ ಎಲ್ಲ ರಾಜ್ಯಗಳ ಇನ್ಚಾರ್ಜಾಗಿ ಕೆಲಸ ಮಾಡ್ಕೊಂಡ್ಬಂದು ಅವರಿಗೆ MP ಟಿಕೆಟನ್ನು ತಪ್ಪಿಸಿದ್ರು, ರಾಜ್ಯದ ಅಧ್ಯಕ್ಷನೂ ಮಾಡಲಿಲ್ಲ. ಲಿಂಗಾಯತರು ಬೇಕು ಅಂತಂದಿದ್ರೆ ಯತ್ನಾಳ್ ಮಾಡ್ಬೋದಿತ್ತು, ಒಕ್ಕಲಿಗರು ಬೇಕು ಅಂತ ರವಿ ಮಾಡ್ಬೋದಿತ್ತು, ಇಲ್ಲ ಬ್ಯಾಕ್ವರ್ಡ್ ಬೇಕು ಅಂತ ನನಗೆ ಮಾಡ್ಬೋದಿತ್ತು. ಸಂಘಟನೆ ಕೇಳ್ತಿರೋದು ನಾನು MP ಟಿಕೆಟ್ ಕೇಳಲಿಲ್ಲ. ಆದರೆ ಯತ್ನಾಳ್ಗೂ ಬಿಟ್ಟರು ಲಿಂಗಾಯತರು ಅಂತ ಅಂದ್ಕೊಂಡು, ಸಿಟಿ ರವಿ ಬಿಟ್ಟರು ಒಕ್ಕಲಿಗರು ಅಂತ ಅಂದ್ಕೊಂಡು, ನನ್ನೂ ಬಿಟ್ಟರು. ಇರಲಿ, ನಾನ್ಯಾಕೆ ಹೇಳ್ತಿದ್ದೀನಿ ಅಂದರೆ ಇವ್ರಿಗೆ ಸಂಘಟನೆ ಅಭಿವೃದ್ಧಿ ಆಗಬೇಕು, ಚೆನ್ನಾಗಾಗಬೇಕು ಅಂತ ಕಲ್ಪನೆ ಇಲ್ಲ. ಅವ್ರ ಮಕ್ಕಳು ಉದ್ಧಾರ ಆಗಬೇಕು. ಈ ಪಕ್ಷಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದಂಥ ಬಸವನಗೌಡ ಪಾಟೀಲ್ ಯತ್ನಾಳು